ಹಾಯ್ ಎಲ್ಲರಿಗೂ, ವೆಲ್ಕಮ್ ಟು ಸಿಂಪಲ್ ಆಗಿ ಖುಷಿಯಾಗಿರೋಣ ಚಾನಲ್. ಇವತ್ತು ಯಾಕೋ ಒಂದು ಡಿಸ್ಟರ್ಬಿಂಗ್ ಸ್ಟೋರಿ ನನ್ನ ಕಣ್ಣು ಮುಂದೆ ಬಂತು. ಅದನ್ನು ನಿಮ್ಗಳ ಹತ್ರ ಶೇರ್ ಮಾಡೋದ ಅಂದ್ಬಿಟ್ಟು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಇನ್ಫ್ಯಾಕ್ಟ್ ನಮಗೆಲ್ಲೋ ಹೋಗೋದಿತ್ತು ಅಂತ ಅಂದ್ಬಿಟ್ಟು ನಮ್ಮ ಯಾತ್ರೆಯಿಂದ ನಾನು ಆಟೋ ಬುಕ್ ಮಾಡಿದೆ. ಇನ್ಫ್ಯಾಕ್ಟ್ ಕಾಲ್ ಮಾಡಿದಾಗ ಒಂದು ಲೇಡಿ ಮಾತಾಡಿದರು. ದ ಡ್ರೈವರ್ ವಾಸ್ ಅ ಲೇಡಿ ಡ್ರೈವರ್. ಸೊ ನನ್ನ ಹೋಲ್ ಜರ್ನಿನಲ್ಲಿ ಇಷ್ಟು ವರ್ಷದಲ್ಲಿ ಇವರು ಸೆಕೆಂಡ್ ಲೇಡಿ ಆಟೋ ಡ್ರೈವರ್ ನಾನು ಮೀಟ್ ಆಗಿರೋದು. ಫಸ್ಟ್ ಬಂದುಬಿಟ್ಟು ಒಬ್ಬರು 54-55 ವರ್ಷದವರು. ಅವ್ರದ್ದೇ ಒಂದು ಮೋಟಿವೇಶ್ನಲ್ ಸ್ಟೋರಿ ಇತ್ತು. ಸೊ ಹಾಗೆ ಕಾನ್ವರ್ಸೇಷನ್ ಶುರು ಮಾಡ್ತಾ ನಾನು ಇವ್ರನ್ನ ಕೇಳಿದೆ, ಎಷ್ಟು ದಿನದಿಂದ ಆಟೋ ಓಡಿಸ್ತಾ ಇದ್ದೀರಾ ಅಂತ. ದೆನ್ ಶಿ ಸೆಡ್, ನಾನು 15 ದಿನದಿಂದ ಆಟೋ ಓಡಿಸ್ತಾ ಇದ್ದೀನಿ ಅಂತ. ಲೈಕ್ 15 ದಿನದಿಂದನಾ? ದೆನ್ somehow I don't know why she felt like telling her story. I think ಅವ್ರಿಗೆ ಇನ್ನೂ 31 ವರ್ಷ. ಅವ್ರ ಹಸ್ಬೆಂಡು 5 ತಿಂಗಳ ಹಿಂದೆ ಎಕ್ಯೂಟ್ ಕಾರ್ಡಿಯಾಕ್ ಅರೆಸ್ಟಿಂದ ತೀರು ಹೋದ್ರಂತೆ. ಅದಕ್ಕೆ ಆ ತೀರು ಹೋಗೋಕ್ಕಿಂತ 3 ತಿಂಗಳಿಗಿಂತ ಮುಂಚೆ ಒಂದು ಸಣ್ಣದಾಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ರಂತೆ. ಅವ್ರು ಆ್ಯಕ್ಚುಲಿ ಅದಕ್ಕಿಂತ ಮುಂಚೆ ಕ್ಯಾಂಟರ್ ಎಲ್ಲ ಓಡಿಸ್ತಾ ಇದ್ರಂತೆ. ಬಟ್ ಅವ್ರು ತೀರು ಹೋಗೋದಕ್ಕಿಂತ ಒಂದು 3 ತಿಂಗಳಿಗಿಂತ ಮುಂಚೆ ಆ ಚಿಕ್ಕ ಬಿಸ್ನೆಸ್ನ ಶುರು ಮಾಡಿದ್ರಂತೆ. ಇಬ್ಬರು ದುಡಿತಾ ಇದ್ರು. ಇಬ್ಬರು ಹೆಣ್ಮಕ್ಳು, ಒಂದು 8th ಸ್ಟ್ಯಾಂಡರ್ಡು, ಒಂದು 3rd ಸ್ಟ್ಯಾಂಡರ್ಡ್ ಅಂತೆ. ಹಂಗಾಯಿತು. ಅವರು ನನಗೆ ಅದನ್ನೇ ಹೇಳಿದ್ರು, ನಾನು ಇಲ್ಲಿ ತನಕ ಮೇಡಮ್ ಲೈಫಲ್ಲಿ ಸೈಕಲು ಓಡಿಸಿಲ್ಲ. ನನಗೆ ಈ ಧೈರ್ಯ ಹೆಂಗೆ ಬಂದಿದೆ ಅಂತ ನನಗಿನ್ನೂ ಅರ್ಥ ಆಗ್ತಾ ಇಲ್ಲ. 3 ತಿಂಗಳಿಂದ ಹಸ್ಬೆಂಡ್ ತೀರು ಹೋಗ್ಬಿಟ್ಟು 2ನೇ ತಿಂಗಳಿಗೆ ಗಾಡಿ ಕಲಿತು 3 ತಿಂಗಳು ಪ್ರಾಕ್ಟೀಸ್ ಮಾಡಿ ಇವಾಗ 15 ದಿನದಿಂದ ಆಟೋ ಓಡಿಸ್ತಾ ಇದ್ದಾರಂತೆ. ಖರ್ಚಿದೆ, 2 ಮಕ್ಕಳಿದ್ದಾರೆ. ಗಂಡ ಹಾಕ್ಕೊಳ್ಳೋ ಅಂತಹ ಆ ಡ್ರೈವರ್ ಕೋಟ್ನ ಹಾಕ್ಕೊಂಡು ಪ್ರೌಡಾಗಿ ಶೀಸ್ ಲೈಕ್, ಕಷ್ಟ ಇದೆ ಮೇಡಮ್, ಆದರೂ ಪರವಾಗಿಲ್ಲ, ನಾನು ದುಡಿತೀನಿ, ನಾನು ತಿಂಗಳಿಗೆ ದಿನಕ್ಕೆ 1,000 ದುಡಿತೀನಿ ಆ್ಯಂಡ್ 1,000 ದುಡಿತೀನಿ. ಆ್ಯಂಡ್ ಇಟ್ಸ್ ಲೈಕ್ ಬೆಳಿಗ್ಗೆ ಅಡುಗೆ ಮಾಡ್ತಾರಂತೆ, ಮಕ್ಕಳನ್ನ ಸ್ಕೂಲಿಗೆ ಬಿಟ್ಬಿಟ್ಟು ಮತ್ತೆ ದುಡಿತಾರಂತೆ. ಅದಾದಮೇಲೆ ಅವ್ರನ್ನ ಪಿಕ್ ಮಾಡಿಬಿಟ್ಟು 2 ರೆಸ್ಟ್ ತೊಗೊಂಡು ಮತ್ತೆ ಒಂದು 4 hours ವರ್ಕ್ ಮಾಡ್ತಾರಂತೆ. ನನಗೆ ಯಾಕೋ ಬೇಜಾರಾಯಿತು. ಸೊ ಐ ಜಸ್ಟ್ ಗೇವ್ ಏನೋ ಒಂದು ಅವ್ರಿಗೆ ಕೊಟ್ಬಿಟ್ಟು ಬಂದೆ. ಐ ಫೀಲ್ ಸೋ ಗುಡ್ ಅಬೌಟ್ ಹರ್. ಹೀಗೆ ಲೈಫಲ್ಲಿ ಪ್ರತಿ ಚಾಲೆಂಜ್ನ ಆಕ್ಸೆಪ್ಟ್ ಮಾಡಿಕೊಂಡು ಮುಂದೆ ನಡೆಯೋಣ ಅಂತ ಹೇಳ್ತಾ, ಹ್ಯಾವ್ ಅ ಸೂಪರ್ ಗುಡ್ ಈವ್ನಿಂಗ್ ಆ್ಯಂಡ್ ನಾಳೆ ಸಂಡೇ ಚೆನ್ನಾಗಿ ರೆಸ್ಟ್ ತೊಗೊಂಡು ವೀಕಿಗೆ ರೆಡಿಯಾಗಿ ಅಂತ ಹೇಳ್ತಾ ಮತ್ತೆ ಸಿಗೋವರೆಗೂ ಐ ಲವ್ ಯು.